ಬಿಜೆಪಿ ರಾಷ್ಟ್ರೀಯ ವಕ್ತಾರರಾಗಿದ್ದ ಶಹಜಾದ್ ಪೂನಾವಾಲಾ ಅವರು ಬಿಜೆಪಿಗೆ ದಿಢೀರ್ ರಾಜೀನಾಮೆ ನೀಡಿರೋದು ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಬಯೋ ಬದಲಾವಣೆ ಕಾರಣದಿಂದಾಗಿ ಪೂನಾವಾಲಾ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಎಂಬ ಊಹಾಪೋಹಗಳಿದ್ದರೂ ಅಧಿಕೃತವಾಗಿ ಅವರಾಗ್ಲಿ ಪಕ್ಷವಾಗ್ಲಿ ಈ ಕುರಿತು ಏನೂ ಹೇಳಿಲ್ಲ. ಅವರ ರಾಜೀನಾಮೆಯ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಗಮನ ಸೆಳೆತಿರೋದು ಅವರ ಬಯೋದಲ್ಲಿನ ಬದಲಾವಣೆ. ಬಿಜೆಪಿಯನ್ನ ತೊರೆದರೂ ತಾವು ಮೋದಿಯವರ ಅನುಯಾಯಿ ಅನ್ನೋದನ್ನ ಅವರು ತೋರಿಸಿಕೊಂಡಿದ್ದಾರೆ. ಆದ್ರೆ ಇದೇ ಪೂನಾವಾಲಾ ಒಂದು ಕಾಲದಲ್ಲಿ ಮೋದಿ ಬಗ್ಗೆ ಏನ್ ಹೇಳಿದ್ರು ಅಂತ ನೋಡಿದ್ರೆ ಈ ಆಟಗಳ ಮರ್ಮವನ್ನ ಅರ್ಥ ಮಾಡ್ಕೊಳ್ಬಹುದು. ಬಯೋದಿಂದ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಎಂಬ ಪದವನ್ನ ತೆಗೆದುಹಾಕಿದ್ದಾರೆ. ಜೊತೆಗೆ ಪಕ್ಷ ತೊರೆದಿದ್ದರೂ ಅವರು ತಮ್ಮ ಪ್ರೊಫೈಲ್ ನಲ್ಲಿ ತಮ್ಮನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನ ಪರ್ಯಂತ ಅನುಯಾಯಿ ಅಂತ ಬಣ್ಣಿಸಿಕೊಂಡಿದ್ದಾರೆ. ಹೀಗೆ ತಮ್ಮ ಬಯೋದಲ್ಲಿ ಹೇಳಿಕೊಂಡಿರುವ ಪೂನಾವಾಲಾ 2017ರಲ್ಲಿ ಮೋದಿ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಮೋದಿಯನ್ನ ಹಿಟ್ಲರ್ಗೆ ಹೋಲಿಸಿ ಬರೆದಿದ್ದ ಪೂನಾವಾಲಾ ಈಗ ಯಾಕೆ ಅದೇ ಮೋದಿ ಅವರನ್ನ ಜೀವನ ಪರ್ಯಂತ ಫಾಲೋ ಮಾಡೋರಾದ್ರು? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಪೋಸ್ಟರ್ ಒಂದು ಪೂನಾವಾಲಾ ಅವರ 2 ಮುಖಗಳ ಕತೆ ಹೇಳ್ತಿದೆ. ಅದೇ ವ್ಯಕ್ತಿ ಬೇರೆ ಪ್ರೊಫೈಲ್ ಎಂಬ ಶೀರ್ಷಿಕೆಯ ಆ ಪೋಸ್ಟರ್ ನಲ್ಲಿ ಪೂನಾವಾಲಾ ಅವರ ಆ ಮುಖ ಮತ್ತು ಈ ಮುಖವನ್ನ ಚಿತ್ರಿಸಲಾಗಿದೆ. ಅಭಿಪ್ರಾಯಗಳು ಬದಲಾಗತ್ತೆ, ನಿಷ್ಠೆ ಕೂಡ ಅಂತ ಬರೆಯಲಾಗಿದೆ. ಅಂದು ಮೋದಿಯನ್ನ ಹಿಟ್ಲರ್ ಅಂತ ಕಂಡಿದ್ದ ವ್ಯಕ್ತಿಗೆ ಇಂದು ಮೋದಿ ಮಾಸ್ಟರ್ ಆಗಿ ಕಾಣ್ತಿರುವ ವ್ಯಂಗ್ಯದ ಬಗ್ಗೆ ಹೇಳಲಾಗಿದೆ. ದೇಸಿ ಹಿಟ್ಲರ್ಗೆ ಚಿಯರ್ ಲೀಡರ್ ಆಗೋದಕ್ಕಿಂತ ಸಾಯೋದೇ ನನ್ಗಿಷ್ಟ ಅಂತ 2017ರ ಜನವರಿ 3ರ ಎಕ್ಸ್ ಪೋಸ್ಟ್ ನಲ್ಲಿ ಪೂನಾವಾಲಾ ಬರೆದುಕೊಂಡಿದ್ರು. ವೃತ್ತಿಯಲ್ಲಿ ವಕೀಲರಾಗಿದ್ದ ಪೂನಾವಾಲಾ ಕಾಂಗ್ರೆಸ್ ಮೂಲಕ ತಮ್ಮ ರಾಜಕೀಯ ಜೀವನ ಪ್ರಾರಂಭಿಸಿದ್ದವರು. ಆದರೆ 2017ರಲ್ಲಿ ಪಕ್ಷದ ಆಂತರಿಕ ಚುನಾವಣಾ ಪ್ರಕ್ರಿಯೆ ವಿರುದ್ಧ ಬಹಿರಂಗವಾಗಿ ಬಂಡಾಯ ಎದ್ರು. ರಾಹುಲ್ ಗಾಂಧಿ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲು ಚುನಾವಣಾ ಪ್ರಕ್ರಿಯೆ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಿ ಸುದ್ದಿಯಾಗಿದ್ರು. ವಿವಾದದ ನಂತರ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಅವರು ರಾಷ್ಟ್ರೀಯ ವಕ್ತಾರರಾಗಿ ನೇಮಕಗೊಂಡರು. ಟಿವಿ ಚರ್ಚೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಅವರು ಬಿಜೆಪಿಯ ಪ್ರಮುಖ ಮುಖ ಆಗಿದ್ರು. ಅಂಥವರು ಈಗ ಬಿಜೆಪಿಗೂ ರಾಜೀನಾಮೆ ನೀಡಿದ್ದಾರೆ. ಆದರೆ ಬಿಜೆಪಿಯನ್ನ ತೊರೆದಿರೋದ್ರ ಹೊರತಾಗಿಯೂ ತಮ್ಮ ಪ್ರೊಫೈಲ್ನಲ್ಲಿ ಮಾತ್ರ ಅವರು ಮೋದಿ ಅನುಯಾಯಿನೇ ಆಗಿದ್ದಾರೆ. ಪ್ರೊಫೈಲ್ನ ಬದಲಾದ ವಿವರಣೆಯಲ್ಲಿ ಅವರು ಧರ್ಮ ಇಸ್ಲಾಂ, ಸಂಸ್ಕೃತಿ ಹಿಂದೂ, ಸಿದ್ಧಾಂತ ಭಾರತೀಯ, ಲೇಖಕ ಜಿಎಸ್ಟಿ ಕಿ ಯಾತ್ರಾ, ಪ್ರಧಾನಿ ನರೇಂದ್ರ ಮೋದಿ ಅವರ ಅನುಯಾಯಿ ಅಂತ ಬರೆದುಕೊಂಡಿದ್ದಾರೆ. ಪೂನಾವಾಲಾ ರಾಜೀನಾಮೆಯ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿದೆ. ರಾಜೀನಾಮೆ ನಿರ್ಧಾರದ ಹಿಂದೆ ವೈಯಕ್ತಿಕ ಕಾರಣಗಳಿದೆ ಅಂತ ವರದಿಯಾಗಿದೆ. ಆದರೆ ಅವರ ಪ್ರೊಫೈಲ್ ಮಾತ್ರ ಅವರ ರಾಜಕೀಯ ಆಟವನ್ನೇ ತೋರಿಸುವ ಹಾಗಿದೆ. ಅವರಿಗಾಗಿ ಚಿಯರ್ ಲೀಡರ್ ಆಗೋದಕ್ಕಿಂತ ಸಾಯೋದೇ ಒಳ್ಳೇದು ಅಂತ ಹೇಳಿದ್ದವರು ಜೀವನ ಪರ್ಯಂತ ಫಾಲೋವರ್ ಆಗೋಕೆ ಹೊರಟಿರುವಲ್ಲಿನೇ ಅಧಿಕಾರದ ಅಸಲಿ ಆಟ ಇರೋದನ್ನ ಕಾಣಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.